ಬೆಂಗಳೂರಿನಲ್ಲಿ ಪೂರ್ವ ಮುಂಗಾರು ಮಳೆ ಜೋರಾಗಿದ್ದರಿಂದ ಅಲ್ಲಲ್ಲಿ ಗುಂಡಿಗಳ ಪ್ರಾಬ್ಲಮ್ ಜಾಸ್ತಿ ಆಗಿತ್ತು. ಅಲ್ಲಲ್ಲಿ ಏನು ಇಡೀ ಬೆಂಗಳೂರೇ ಒಂದು ರೀತಿ ಗುಂಡಿಮಯ ಆಗಿತ್ತು. ರಸ್ತೆ ಗುಂಡಿ ಮುಚ್ಚಿ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಆದೇಶವನ್ನು ಮಾಡಿದರು. ಮೇ 31ರ ಒಳಗಡೆ ಗುಂಡಿ ಮುಚ್ಚೋದಕ್ಕೆ ಒಂದು ಡೆಡ್ಲೈನ್ ಅನ್ನು ಕೊಟ್ಟಿದ್ದರು. 5500 ಗುಂಡಿಗಳಿದ್ದು ಮುಚ್ಚೋದಕ್ಕೆ ಅದನ್ನು ಸೂಚಿಸಿದರು. ಆದರೆ ಬರೀ 3483 ಗುಂಡಿಗಳನ್ನು ಮಾತ್ರ ಮುಚ್ಚಲಾಗಿದೆ. ದಾಸರಹಳ್ಳಿ ಮತ್ತು ರಾಜರಾಜೇಶ್ವರಿ ನಗರ ವಲಯದಲ್ಲಿ ಹೆಚ್ಚು ಗುಂಡಿಗಳಿವೆ ಅಂತ ಜೂನ್ 4ರವರೆಗೂ ಅವಕಾಶವನ್ನು ಕೊಡಲಾಗಿದೆ. ಆದರೆ ಉಳಿದ 6 ವಲಯಗಳಲ್ಲಿ ಗುಂಡಿ ಮುಚ್ಚೋದು ತಡ ಆಗ್ತಾ ಇದೆ. ರಸ್ತೆ ಗುಂಡಿ ಮುಚ್ಚೋದಕ್ಕೆ ಬಿಬಿಎಂಪಿ ಆಯುಕ್ತರು ಟಾಸ್ಕ್ ಫೋರ್ಸನ್ನು ಕೂಡ ರಚನೆ ಮಾಡಿದ್ದಾರೆ. ಗುಂಡಿ ಮುಚ್ಚೋದಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ. ಎಲ್ಲೆಲ್ಲಿ ಎಷ್ಟೆಷ್ಟು ಗುಂಡಿಗಳಿದೆ ಅಂತ ನೋಡ್ಬೋಣ. ಪೂರ್ವ ವಲಯದಲ್ಲಿ 392 ಗುಂಡಿಗಳಿವೆ. ಗುಂಡಿ ಅಂತಂದರೆ ಅವರ ಮಾನದಂಡನೇ ಬೇರೆ, ಅದು ಇಷ್ಟೇ ಅಗಲ ಇರಬೇಕು, ಇಷ್ಟೇ ಆಳ ಇರಬೇಕು ಅಂತ. ಅದನ್ನು ಬಿಟ್ಟರೆ ಸಣ್ಣ ಪುಟ್ಟ ಗುಂಡಿಗಳ ಲೆಕ್ಕ ತೊಗೊಂಡ್ರೆ ನಿಮಗೆ ಸಾವಿರಾರು ಆಗ್ಬಿಡುತ್ತೆ. ಪಶ್ಚಿಮ ವಲಯದಲ್ಲಿ 323 ಗುಂಡಿಗಳು ಪತ್ತೆ ಹಚ್ಚಿದ್ದಾರೆ. ಇವುಗಳನ್ನ ಮುಚ್ಚಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ದಕ್ಷಿಣ ವಲಯದಲ್ಲಿ 180 ಗುಂಡಿಗಳಿದೆಯಂತೆ. ದಕ್ಷಿಣ ವಲಯಕ್ಕೆ ಬಂದರೆ 180 ಗುಂಡಿಗಳು. ಇನ್ನು ಬೊಮ್ಮನಹಳ್ಳಿ ವಲಯದಲ್ಲಿ 230 ಗುಂಡಿಗಳಿವೆ ಅಂತಕ್ಕಂಥ ಮಾಹಿತಿ ಬಿಬಿಎಂಪಿ ಅವರಿಗೆ ಸಿಕ್ಕಿದೆ. ರಾಜರಾಜೇಶ್ವರಿ ನಗರ ವಲಯ 442 ಗುಂಡಿಗಳಿವೆ. ಇನ್ನು ಯಲಹಂಕ ವಲಯ, ಇವೆಲ್ಲ ಚಿಕ್ಕ ಚಿಕ್ಕ ವಲಯಗಳು, 91 ಗುಂಡಿಗಳು ಕಂಡುಬಂದಿವೆ. ಹಾಗೆಯೇ ದಾಸರಹಳ್ಳಿ ವಲಯ, ಅಲ್ಲೂ ಕೂಡ 81 ಗುಂಡಿಗಳು ಕಂಡುಬಂದಿವೆ. ಮಹದೇವಪುರ ವಲಯದಲ್ಲಿ 90 ಗುಂಡಿಗಳಿವೆ. ಕೃಷ್ಣರಾಜಪುರ ವಲಯ, KR-ಪುರ ವಲಯದಲ್ಲಿ 188 ಗುಂಡಿಗಳಿವೆ ಅಂತ ಗೊತ್ತಾಗಿದೆ. ಇದನ್ನೆಲ್ಲ ಮುಚ್ಚೋದಕ್ಕೆ ಟಾಸ್ಕ್ ಫೋರ್ಸ್ ಎಲ್ಲ ಮಾಡಿದ್ದಾರೆ, ಬಟ್ ಅವರು ಕೂಡ ನಿಧಾನ ಕೆಲಸ ಮಾಡ್ತಾ ಇದ್ದಾರೆ.